ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಟೈಮ್ ನೋಡ್ರಿ ಸಾಯಂಕಾಲ ಎಷ್ಟು 4:30 ಆಗೈತಿ. ಇವತ್ತು ಅಲ್ಲಿ ಲೀವ್ ಐತೆ ನೋಡಿ, ಡ್ಯೂಟಿ ಏನಿಲ್ಲ. 3 days ಲೀವ್ ತೊಗೊಂಡಿನಿ. ಆ್ಯಕ್ಚುಲಿ ಲಾಸ್ಟ್ ಮಂತ್ ಒಂದೇ ದಿನ ತೊಗೊಂಡಿದ್ದೆ. ಮಂತ್ಲಿ 2 days ಇರ್ತಾವಲ್ಲ, ಅದಕ್ಕೆ ಹೋದ ತಿಂಗಳು ಈ ತಿಂಗಳು ಆ್ಯಡ್ ಮಾಡಿಬಿಟ್ಟು 3 days ಲೀವ್ ತೊಗೊಂಡಿನಿ. ಇವತ್ತು ನಾಳೆ ನಾಡ್ದು 3 days ಲೀವ್ ಐತೆ ನೋಡಿ. ಹಾಗೆ ನಾಳೆ ಮದುವೆ ಐತೆ ನೋಡಿರಿ ನಮ್ಮ ಪರಿಚಯದವ್ರು ಒಬ್ರದ್ದು. ಹಾಗಾಗಿ ಬಗೆಯೊಳಗೆ ಹೋಗ್ತದೆ ಮದುವೆ. ಅದಕ್ಕೆ ಇವತ್ತೇ ಹೆಂಗೂ ಲೀವ್ ಐತಲ್ಲ, ಹೋದಾಯ್ತು. ಬೆಳಗ್ಗೆನೇ ಹೋಗ್ಬೇಕು ಅನ್ಕೊಂಡೆ, ಮನೆಯೊಳಗೆ ಅದು ಕೆಲಸ ಇದ್ದು ಹಾಗಾಗಿ ಹೋಗೋದಾಗಲಿಲ್ಲ. ಈಗ ಹೊಂಟಿ ನೋಡ್ರಿ, ಈವ್ನಿಂಗ್ ಟೈಮ್ ಆಗೈತಿ. ಬ್ಯಾಗ್ ಅದು ರೆಡಿ ಮಾಡ್ಕೊಂಡು ನಾವು ಒಬ್ಬಕ್ಕೆ ಹೊಂಟಿನ ಮನೆಯ ಕೊಡಕ್ಕೆ ಬರತ್ತಾರ. ಬರೀ ಇವತ್ತಿನ ದಿನ ಹೆಂಗೆಲ್ಲ ಹೋಗುತ್ತಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಅಂತ. ಬಸ್ ಸ್ಟ್ಯಾಂಡಿಗೆ ಬಂದು ನೋಡ್ರಿ, ಮಮ್ಮಿ ಒಂದಿಷ್ಟು ಮಾಲ್ ಹೇಳಿದ್ಲು. ಹಾಗೆ ಮಾಲ್ ತೊಗೊಂಡ್ವಿ. ಮಾಲ್ ತೊಗೊಂಡು ಚಿನ್ನು ಬಿಡಕ್ಕೆ ಬಂದ ನೋಡ್ರಿ ನನಗೆ. ಅದರ ಮಳೆ ಒಂದು ಬರಾಕತ್ತಿತ್ತು. ಬರಾಗ ಬರೀ ಹೋಗೋ ಟೈಮ್ 5:30 ಆಗೇ ಬಿಡ್ತು. ಫೋನೇ 6 ಆಯಿತು. ಜಲ್ದಿ ಬರ್ಬೇಕಂದ್ರೆ ಇಷ್ಟ ಆಯಿತು. ಬಸ್ನಾಗ ಬಂದು ಕೂತೆ ನೋಡ್ರಿ, ಸೀಟು ಸಿಕ್ಕೈತಿ. ಕೂತಿ ನೋಡ್ರಿ. ಬಾಯ್ ಬಾಯ್. ಬಾಗೇವಾಡಿಗೆ ಬಂದೆ ನೋಡ್ರಿ. ಬರೋದಕ್ಕೆ ವೀರೇಶ್ ಬಂದು ನಿಂತಿದ್ದ ಗಾಡಿ ತೊಗೊಂಡು. ಬಂದ ತಕ್ಷಣ ನೋಡಿ ಇಲ್ಲಿ ಬಿಸಿ ಬಿಸಿ ಬಜ್ಜಿ ಮಾಡತ್ತಿರು. ಮಳೆ ಒಂದು ಬರಾತಿತ್ತು. ಅದಕ್ಕೆ ನಮ್ಮ ಮಮ್ಮಿಗೆ ಬಜ್ಜಿ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಅದಕ್ಕೆ ವೀರೇಶಿಗೆ ಕಳಿಸೀನಿ ಬಜ್ಜಿ ತೊಗೊಂಬರಾತ. ನಮ್ಮ ಮಮ್ಮಿ ಫೇವ್ರೇಟ್ ನೋಡ್ರಿ ಬಜ್ಜಿ ಅಂದ್ರೆ. ಜಾಸ್ತಿ ತಿನ್ಬೇಡತ್ತೆ ಹೇಳ್ತೀನಿ, ಆದರೂ ಬೇಕಂತ ಅದಕ್ಕೆ ಒಂದು ಪ್ಲೇಟ್ ತೊಗೊಂಬಾತ್ ಕಳ್ಸೀನಿ. ಬರೀ ಹೋಗೋಮಿನ ಮನೆಗೆ ತೊಗೊಂಬಂದ ಬಜ್ಜಿ. ತಗೋರಿ ನಿಮಿಷ. ಆರಾಮದ್ರಿ? ಆರಾಮದಿ ನೋಡ್ರಿ. ನೀವು ಆರಾಮದಿಲ್ಲ? ಹಾಂ ಆರಾಮದಿ ನೋಡ್ರಿ. ಈಗ ಬಂದೆ ನೋಡ್ರಿ. ತಗೋರಿ ನಿಮ್ಮ ಗಾಡಿ ಚಾಯ್. ಏನಾಯ್ತು ರೀ? ನಾವು ಸೊಲ್ಲಾಪುರದವ್ರಿ. ನಮ್ಮ ಮಮ್ಮಿ ನೋಡ್ರಿ ಹಾಗೆ ಜೋಕ್ ಮಾಡ್ತಿರ್ತಾಳೆ, ಯಾವ್ದು ಅಂತೇಳಿ. ಬಟ್ ಕಂಟಿನ್ಯೂ ಮಮ್ಮಿ ಫ್ರೆಂಡ್ಸ್ ಹೆಂಗಿರ್ತಾರಲ್ಲ ಹಂಗೆ ಟ್ರೀಟ್ ಮಾಡ್ತಾಳೆ ನಮ್ಮ ಜೊತೆ. ನೋಡ್ರಿ ಎಷ್ಟು ಕತ್ಲಾಗೈತಿ. ಬರೀ ಮುಖ ತಗೊಂಡು ಈಗ ಊಟ ಮಾಡ್ತೀನಿ ನೋಡ್ರಿ. ಇಲ್ಲ ಮೆಸ್ನಂದು ಊಟ ತಿಂತಿದ್ದು ಬ್ಯಾಸ ಆಗಿರ್ತದೆ. ಅದಕ್ಕೆ ಮಮ್ಮಿ ರೊಟ್ಟಿ ಪಲ್ಯ ಮಾಡ್ತೀನಿ. ಅದಕ್ಕೆ ಉಪವಾಸ ಬಂದಿನ. ಸ್ಪೆಷಲ್ ಏನು ಮಾಡಿ? ಏನು ರೊಟ್ಟಿ ಇದು ಯಾರು ಕೊಟ್ಟಾರ? ಚಳಿಕಾಯಿ ಪಲ್ಯ. ನಿನ್ನ ಫೇವ್ರೇಟ್ ಬಜ್ಜಿತದೆ ನೋಡಿಲಿ. ನಾ ಬೈತ ತಿನ್ಬೇಡತ್ತ ಮತ್ತೆ ಆ ಥರದ್ದು. ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ. ಕರ್ಚಿಕಾಯಿ, ಪುಂಡಿ ಪಲ್ಯ, ಬದ್ನಿಕಾಯಿ ಯಾರೋ ಕೊಟ್ಟಾರತ್ತ. ಈ ಪಲ್ಯ ಏನು ಮಾಡಿ? ಚೌಳಿಕಾಯಿ ಪಲ್ಯನೂ ನಂಗೆ ಭಾಳ ಇಷ್ಟ ನೋಡ್ರಿ. ಚೌಳಿಕಾಯಿ ಪಲ್ಯ ಮತ್ತು ಬದ್ನಿಕಾಯಿ ಬರ್ತಾ ಮಾಡ್ಯಾಯ್ತು ನೋಡ್ರಿ. ಇದು ಬದ್ನಿಕಾಯಿ ಬರ್ತಾ ಏನು ಬಗ್ಗೆ ಪಲಾವ್ ಮಾಡ್ಯಾವ ನೋಡ್ರಿ ಮಮ್ಮಿ. ಪಲಾವ್ ಅಂತಾರೆ ಅದಕ್ಕೆ. ಎಲ್ಲ ಥರ ವೆಜಿಟೇಬಲ್ ಹಾಕಿ ಮಾಡಿದ್ದಕ್ಕೆ ಪಲಾವ್ ಅಂತಾರೆ. ಏನು ಬಗ್ಗೆ ಜಾಸ್ತಿ ಮಾಡ್ಯಾರ ನೋಡಿ. ಬಿಸಿ ರೊಟ್ಟಿ ಮಾಡ್ಯಾರ. ಬರ್ರಿ ಊಟ ಮಾಡೋ ಮತ್ತು ಬಂದು ಊಟ ಮಾಡಿದೆ. ಇಷ್ಟದ ನೋಡ್ರಿ. ಊಟ ಅದು ಮಾಡಿ ಮ್ಯಾಗ ಒಂದು ಕಪ್ ಚಹಾ ಕುಡಿದು ಮತ್ತೆ ಈ ಕಡೆ ಬಂದು ಮ್ಯಾಗ ನೋಡ್ರಿ. ಯಾವಾಗ ಬಂದೀನಿ ಸಾಯಂಕಾಲ ಬಂದಾಗಿಂದ ಫುಲ್ಲು ಮಳೆ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಮಳೆ ಆಗ್ತದೆ. ಬಟ್ ಸಣ್ಣ ಐತಿ, ಜೋರಾಗಿಲ್ಲ. ಸಿಟಿ ಒಳಗೆ ಆದ್ರೆ ಉಪಯೋಗ ಇಲ್ಲ ನೋಡ್ರಿ. ಹಳ್ಳಿ ಒಳಗೆ ಆಗಬೇಕು. ಅವರಿಗೆಲ್ಲ ಎಷ್ಟು ನೀಡ್ ಐತಿ ಮಳಿದು. ನಮ್ಮ ಅಣ್ಣನ ಗಾರ್ಡನ್ ನೋಡ್ರಿ, ನಾ ಸ್ವಲ್ಪ ದೊಡ್ಡದಾಗೈತಿ. ಬೆಳಗ್ಗೆ ಚಂದ ಕಾಣಿಸುತ್ತೆ ನೋಡ್ರಿ. ಎಷ್ಟು ಚಂದ ಬೆಳೆಸ್ಯಾನ. ಮತ್ತೊಂದಿಷ್ಟು ಜಾಸ್ತಿ ತಂದ ನೋಡ್ರಿ ಹೂವಿನ ಗಿಡಗಳು. ಬೆಳಗ್ಗೆ ನೋಡು ಮತ್ತು ಬರೀ ಹೋಗೋ ಮಗ ಹೊರಗೆ ಹೋಗ್ಯ. ನಾನು ಎಲ್ಲೋ ಸುತ್ತಾಡ್ಕೊಂಬರ್ತೀನಿ ಅಂತ ಹೋಗ್ಯ ನೋಡ್ರಿ ಹೊರಗೆ. ನೋಡ್ರಿ ಈಗ ಎಷ್ಟೇ ಟೈಮ್ 10 ಗಂಟೆ ಆಗ್ಬತ್ತು ನೋಡ್ರಿ. 10 ಗಂಟೆ ಆಗ್ಯಾಬಿಟ್ಟೈತಿ ಟೈಮ್ ನೋಡ್ರಿ. ರಾತ್ರಿ 12 ಗಂಟೆ ಆಯಿತು. ಇನ್ನೇನು ಮಲ್ಕೊಂಬಿಡ್ತೀವಿ. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ನಾಳೆ ಬೆಳಗ್ಗೆ ಮದುವೆಗೆ ಹೋಗ್ಬೇಕು ನೋಡ್ರಿ. ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನೋಡ್ರಿ ಬೆಳಗ್ಗೆ ಎಷ್ಟು 7:30 ಟೈಮ್ ನೋಡ್ರಿ. ಬೆಳಗ್ಗೆ ತೋರಿಸ್ನಂತ ಇದನ್ನು ಫ್ರಾಟ್ ನೋಡ್ರಿ. ಮತ್ತು ಹೊಸ್ದಾಗಿ ಗಿಡ ತಂದ ನೋಡ್ರಿ ಮೊನ್ನೆ ಬಟನ್ ರೋಸ್ದು. ಅವನಿಗೆ ಒಟ್ಟು ಗಿಡದ ಕಲೆಕ್ಷನ್ ಮಾಡೋದು ನೋಡ್ರಿ. ಗಿಡ ಎಷ್ಟು ನಡ್ತೀವಿ ಅಷ್ಟು ಖುಷಿ ಅಂತೇಳಿ ಮತ್ತಿಷ್ಟು ಎಕ್ಸ್ಟ್ರಾ ತಂದಿಟ್ಟು ಮೊದಲೇ ಇಷ್ಟಿದ್ದು ಮತ್ತಿಟ್ಟು ಎಕ್ಸ್ಟ್ರಾ ಮಾಡ್ಯ ನೋಡ್ರಿ. ಬರೀ ಇವತ್ತು ಮದ್ವೆಗೆ ಇದೆಲ್ಲ ಹೋಗಬೇಕು. ಈಗ ಜಸ್ಟ್ ಎದ್ದು ಆ್ಯಸ್ದೆಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಮ್ಯಾರೇಜ್ ರೆಡಿಯಾಗಿ ಹೋಗ್ಬೇಕು ನೋಡ್ರಿ. ನೋಡಿರಿ ಇಷ್ಟೆಲ್ಲ ಹಾಕ್ಯಾನ. ಇದು ಒಂದು ಗಿಡ ನೋಡ್ರಿ ಮಸ್ತ್ ಐತಿ. ಇದು ಎಷ್ಟು ಉದ್ದ ಬೆಳೆದೈತೆ ನೋಡ್ರಿ. ಇದು ಮ್ಯಾಗ ರೋಸ್ ಆಗ್ತಾವಂತ. ರೋಸ್ ಅಂದ್ರೆ ಯಾವುದೋ ಒಂಥರ ಹೂ ಆಗ್ತಾವಂತ. ಬರ್ರಿ ಇವತ್ತಿನ ದಿನ ಹೆಂಗೆಲ್ಲ ಹೋಗುತ್ತಾ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ. ಕೆಳಗಡೆ ನೋಡ್ರಿ ಹೋಗಿ ರಂಗೋಲಿದು ಹಾಕಿ ಬಂದೆ ಕಸ ಹೊಡೆದ್ಬಿಟ್ಟು.
ಈಗ ನೋಡ್ರಿ ಸ್ನಾನ ಮಾಡ್ಕೊಂಬಂದೆ ಅವಾಗಲೇ ಎದ್ದಿದ್ದು ನೋಡ್ರಿ 8:30 ಅದು ಎದ್ದಿವಿ. ಮುಂಜಾನೆ ಮನನ ಹೋದ ನೋಡ್ರಿ ಡ್ಯೂಟಿಗೆ. ನಮ್ಮ ಮಮ್ಮಿ ನಾಷ್ಟ ಮಾಡತ್ತ ನೋಡ್ರಿ. ನಾ ಮದುವೆ ಹೋಗೋದು ಲೇಟ್ ಐತಿ, 12 ಹೋಗ್ಬೇಕತ್ತ. ಅದಕ್ಕೆ ಚಿನ್ಮೂರು ಸುಸ್ಲಾ ಸ್ಪೆಷಲ್ ನೋಡ್ರಿ ಮಮ್ಮಿದು. ಯಾವಾಗಲೂ ಬಂದು ಅದೇ ಮಾಡ್ತಾ, ಇವತ್ತು ಅದೇ ಮಾಡ್ತೀನಿ ಅಂದ್ಲು. ಸುಸ್ಲಾ ಮಾಡ ನೋಡ್ರಿ, ಚಿನ್ಮೂರು ಸುಸ್ಲಾ ಸ್ಪೆಷಲ್. ಉತ್ತರ ಕರ್ನಾಟಕದ ಪಟಕ್ಕನಾಗ ಇದೆ ನೋಡ್ರಿ, ಅವಲೇಕ್ ಸುಸ್ಲಾ, ಚಿನ್ಮೂರು ಸುಸ್ಲಾ. ನಾಷ್ಟ ಮಾಡೋಂಬರ್ರಿ. ಅಲ್ಲಿ ಹೋಗಿ ನೆಕ್ಸ್ಟ್ 12 ಆಗತ್ತೆ. ಹೋಗ್ಬೇಕಾದ್ರೆ ರೆಡಿಯಾಗಿ ಸಾರಿ ಹಾಕೊಂಡು ಹೋಗ್ಬೇಕಲ್ಲ. ಸಿಂಪಲ್ಲಾಗಿ ಮೈಸೂರು ಸಿಲ್ಕ್ ಸಾರಿ ಇತ್ತು ನೋಡ್ರಿ, ಲಾಸ್ಟ್ ಟೈಮ್ ಹಾಕೊಂಡು ನೋಡಬೇಕು. ಅದೇ ಹಾಕೊಂಡ್ರೆ ಆಯ್ತತ್ ಮಾಡೀನಿ. ಬರೀ ನಾಷ್ಟ ಮಾಡ್ಬೇಕು. ಈಗ ಸಾರಿ ಎಲ್ಲ ರೆಡಿ ಮಾಡಿ ಇಟ್ಟಿನಿ, ಹಾಕೊಂಡು ರೆಡಿ ಆಗೋಂಬಂತ. ಟೈಮ್ ಎಷ್ಟು 11:00 ಆಗೇ ಬಿಡ್ತು ನೋಡಿ. ಬ್ಲೌಸ್ ಒಂದು ಹೊಲ್ಸಕ್ಕೆ ಹಾಕ್ಬೇಕಂತ ಹೇಳಿ ಇಲ್ಲಿ ಬ್ಲೌಸ್ ತಂದಿದ್ದು ನೋಡ್ರಿ. ಇದು ಬಾದನೆ ತೊಗೊಂಡು ಸಾರಿ ಇನ್ನೂ ತನಕ ಬ್ಲೌಸ್ ಹೊಲ್ಸೋಕೆ ಆಗಿಲ್ಲ. ಅದಕ್ಕೆ ಇಲ್ಲೇ ಬಾಗಿಡ ಕೊಟ್ಟು ಬರ್ಬೇಕಂತ ಹೇಳಿ ಇದು ಮಾಡೀನಿ. ಕೆಲವೊಂದು ಜ್ಯುವೆಲರಿ ಇದೆಲ್ಲ ತೆಗೆದಿಟ್ಟಿನಿ, ಯಾವ್ದು ಹಾಕೋಬೇಕಂತ ನಾ ಡಿಸೈಡ್ ಮಾಡಿಲ್ಲ ನೋಡ್ರಿ. ಅದು ಯಾವ ಥರ ನಾವು ಡ್ರೆಸ್ ಸಾರಿ ಹಾಕೋತೀವಲ್ಲ ಅವಾಗ ಗೊತ್ತಾಗುತ್ತೆ ನೋಡ್ರಿ ಯಾವ್ದು ಸೂಟ್ ಆಗುತ್ತೆ ಅಂತೇಳಿ. ಹಾಕೊಳ್ಳೋ ಮಟ್ಟ ಯಾವುದು ಇದು ಆಗಂಗಿಲ್ಲ. ಬರೀ ಈಗ ಸಾರಿನ ಇದೇ ತಂದೀನಿ, ಸಿಂಪಲ್ಲಾಗಿ ಸೆಮಿ ಸಿಲ್ಕ್ಸ್ ತೊಗೊಂಬಂದೀನಿ. ಬರೀ ವೇರ್ ಮಾಡಿಂದ ಸಿಗ್ತೀನಂತ ಇದೆ ನೋಡ್ರಿ. ಮ್ಯಾರೇಜ್ಗೆ ಹೋಗಕ್ಕೆ ರೆಡಿಯಾಗಿ ಹೊಂಟಿನಿ. ಒಮ್ಮೆ ಲೇಟ್ ಆಗೈತಿ, ಬಾ ಅನ್ನತ್ತ. ಅದಕ್ಕೆ ಹೊರಗೆ ಬಂದಾಗೆ ಲಾಗ್ ಮಾಡತ್ತೀನಿ ನೋಡ್ರಿ. ಹಂಗೈತಿ ಬ್ಲೌಸ್ ನೋಡ್ರಿ. ಲಾಸ್ಟ್ ಟೈಮ್ ಅದು ವರ್ಕ್ ಮಾಡಿದ್ದಿದ್ದೆ, ಫಸ್ಟ್ ಹಾಕೊಂಡಿದ್ದು ಸಾರಿ. ಇದಕ್ಕಿಂತ ಮುಂಚೆ ಹಾಕೊಂಡಿನಿ, ಬಟ್ ಅದು ಬೇರೆ ಬ್ಲೌಸ್ ಮಿಸ್ ಮ್ಯಾಚ್ ಮಾಡ್ಕೊಂಡು ಹಾಕೊಂಡಿದ್ದೆ ನೋಡ್ರಿ. ಹಂಗಾಗೈತಿ. ಒಮ್ಮೆ ಟೈಮ್ ಆಗೈತಿ, ಬೈದೇ ಬಿಡ್ತಾಳೆ ಮಮ್ಮಿ. ನೋಡ್ರಿ ಮಳೆ ಅಂತಿದ್ದೆವು, ಫುಲ್ ಬಿಸಿಲು ಐತೆ ನೋಡ್ರಿ. ಸಾಕಾಯ್ತು ಬಿಸಿಲಿಗೆ. ನಡ್ಕೊಂಡು ಹೊಂಟಿವಿ. ಇಲ್ಲೇ ವಾಕೇಬಲ್ ಐತೆ ನೋಡ್ರಿ ಇದು ಹಾಲ್. ನಮ್ಮ ಮನೆಯಿಂದ ಬಾದೂರಿಲ್ಲ, ಬಸ್ ಇಲ್ಲಿ ಬರ್ತೀವಲ್ಲ, ಬಸವಭವನ ಅಂತ ಅಲ್ಲೇ ನಿಯರ್ ಆಗುತ್ತೆ ನೋಡ್ರಿ. ನಮ್ಮ ಮಮ್ಮಿನೂ ರೆಡಿ, ಈಗ ಮಮ್ಮಿನೂ ಬರತ್ತ. ಅವ್ರ ಹುಡುಗಿ ಕಡೆ ಹುಡುಗನ ಕಡೆನೂ ಪರಿಚಯ ಅದಾರ ನೋಡ್ರಿ ನಮ್ಮ ಮಮ್ಮಿಯವ್ರಿಗೆ. ಅಲ್ಲಿ ನಮ್ಗೆ ಹುಡುಗಿ ಕಡೆ ಪರಿಚಯ ನೋಡ್ರಿ. गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरुवे नमः। पंचायनभूतानां पंचाक्षरमनुपमां पंचसूत्रकृतो वन्दे पंचाचार्यान् जगद्गुरोर्नहीतनां वन्दे रत्नां विश्ववे वन्दीवं शरदक्षरं तदेव लग्नं सुदिनं तु देवा ताराबलं चन्द्रबलं तु देवा विद्याबलं दैवबलं तु देवा गौरीपते तेन्द्रियुगं स्मरामि सुमूर्ते सावधानः सुलभ्ये सावधानः विश्विको नाम रूपाभ्यं या देवी सर्वमङ्गला यो संस्मरणार्थं सां सर्वतो जयमङ्गलं जय नमः पार्वती
ಮುಗಿಯೋಯ್ತದ. ವಿಶ್ ಮಾಡಿ ಬಂದ್ವಿ, ಊಟಕ್ಕೆ ಹೊಂಟೀವಿ ಮಾಡತ್ತೀವಿ ನೋಡ್ರಿ. ಮ್ಯಾರೇಜ್ಗೆ ಹೋಗಿ ಬಂದು ನೋಡ್ರಿ. ನಮ್ಮ ಫ್ರೆಂಡ್ಸ್ ಎಲ್ಲ ಪ್ರೈಮರಿ ಫ್ರೆಂಡ್ಸ್ ವಾಣಿ ಗೀತಾ ಅವರು ಬಂದಿದ್ರು ನೋಡ್ರಿ. ಎಲ್ಲರಿಗೂ ಹೇಳಿದ್ರಂತ ಇಷ್ಟರು ಬಂದರು. ಬರುವಾಗ ಇರಮ್ಮರ ಮನೆಗೆ ಹೋಗಿ ಆಕಿ ಇಷ್ಟು ಭೇಟಿಯಾಗಿ ಬಂದ್ವಿ. ಅದಕ್ಕೆ ಸ್ವಲ್ಪ ಚಹಾ ಮಾಡಿದ್ಲು, ಚಹಾ ಕುಡ್ದು ಬಂದೆ. ಅಲ್ಲೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಆಕಿ ವಿಡಿಯೋ ಯಾರು ಮಾಡಿದ್ರೆ ಸಾಕು ಮುಖ ಮುಚ್ಚಕ್ಕೆ ಸ್ಟಾರ್ಟ್ ಮಾಡ್ದೆ, ಅದಕ್ಕೆ ಅಲ್ಲೇ ವಿಡಿಯೋ ಮಾಡಲಿಲ್ಲ. ಈಗ ಜಸ್ಟ್ ಬಂದೆ ನೋಡ್ರಿ. ಮದುವೆನೂ ಮಸ್ತಾಗಿತ್ತು ನೋಡಿ, ಎಲ್ಲ ಅರೇಂಜ್ಮೆಂಟು ಮಸ್ತಾಗಿತ್ತು, ಊಟನೂ ಭಾರಿ ಆಗಿತ್ತು. ಎಲ್ಲ ಊಟ ಮಾಡಿಕೊಂಡು ವಿಶ್ ಮಾಡಿ ಬಂದ್ವಿ ಎಲ್ಲರೂ ಸೇರಿ. ಬರೀ ಡ್ರೆಸ್ ಚೇಂಜ್ ಮಾಡೋದು. 3 hours later. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಟೈಮ್ ನೋಡ್ರಿ ಎಷ್ಟು ಸಾಯಂಕಾಲ 7 ಗಂಟೆದಾಗೈತಿ. ಇಷ್ಟೊತ್ತಲ್ಲಿ ಮಲ್ಕೊಂಬಿಟ್ಟಿದೆ ನೋಡ್ರಿ. ಮ್ಯಾರೇಜ್ಗೆ ಬಂದು ಹಾಗೆ ಫೋನ್ ನೋಡ್ಕೋತ ಮಲ್ಕೊಂಬಿಟ್ಟಿನಿ. ಟೈಮ್ ಆಗಿದೆ ಗೊತ್ತಿಲ್ಲ, ಒಂದು ಅರ್ಧ ತಾಸು 1 ತಾಸು ಮಲ್ಕೊಂಡು ಈಗ ಎದ್ದು ನೋಡ್ರಿ. ಎದ್ಬಿಟ್ಟು ಸ್ವಲ್ಪ ಯಾಕೋ ಥ್ರೋಟ್ ಇದು ಅನ್ಸಾತೈತಿ, ಗಂಟ್ಲು. ಅದಕ್ಕೆ ಅಲ್ಲ ಕೊಟ್ಬಿಟ್ಟು ಒಂದಿಷ್ಟು ಚಹಾ ಕುಡ್ದೆ. ಯೂಸಲಿ ನಾ ಅಲ್ಲ ಹಾಕೊಳಂಗಿಲ್ಲ ನೋಡ್ರಿ, ಆಲ್ಮೋಸ್ಟ್ ಅಲ್ಲ ಚಹಾ ಇಷ್ಟನೇ ಆಗಂಗಿಲ್ಲ ನನಗೆ. ಬಟ್ ಯಾಕೋ ಕೋಲ್ಡ್ ಆದಂಗೆ ಆಗೈತಿ, ಅದಕ್ಕೆ ನೋಡ್ರಿ ಫುಲ್ ವಾಯ್ಸು ಚೇಂಜ್ ಬರತೈತಿ. ಅದ್ರ ಸ್ವಲ್ಪ ಕಡಕ್ ಚಹಾ ಕುಡಿದ್ರೆ ಆಯ್ತು, ಎಲ್ಲ ಹಾಕ್ಕೊಂಡು ಸ್ವಲ್ಪ ಥ್ರೋಟ್ ಇದು ಕ್ಲಿಯರ್ ಆಗತ್ತೆ ಅಂತ ಹೇಳಿ ಚಹಾ ಮಾಡ್ಕೊತೀನಿ. ಬಟ್ ಚಹಾ ಸುಮ್ಮ ಕುದ್ದೈತಿ. ಈಗ ರಾತ್ರಿ ಟೈಮ್ ನೋಡ್ರಿ ಎಷ್ಟು 9:30 10 ಗಂಟೆ ಆಯಿತು. ಅಂಗಡಿ ಬಂದ್ ಮಾಡ್ಲಿ ಮಮ್ಮಿ. ನಮ್ಮ ಅಣ್ಣ ನೋಡ್ರಿ ಇವತ್ತು ಲಾತೂರ್ಗೆ ಹೋಗ್ಯಾನ. ಅಂದರೆ ಎದಕ್ಕಂದ್ರೆ ಅಲ್ಲಿ ಸಚಿವರದಾರಲ್ಲ ಶಿವಾನಂದ ಪಾಟ್ಲೆ ಅವ್ರದ್ದು ಮಗಂದು ಎಂಗೇಜ್ಮೆಂಟ್ ಫಂಕ್ಷನ್ ಐತೆ ನೋಡ್ರಿ ಇವತ್ತು. ಹಾಗಾಗಿ ಅವಾಗಲೂ ಹೋಗ್ಯಾನ. ಅದಕ್ಕೆ ಇಲ್ಲಿ ಮೇರೇಜ್ಗೆ ಬರೋದಾಗಲಿಲ್ಲ ಅವರಿಗೆ. ಅದಕ್ಕೆ ಲೈಟಾಗ ನಾಷ್ಟ ಮಾಡ್ಯಾಳ ಮಮ್ಮಿ. ಅವಲಕ್ಕಿ ಏನು ಊಟ ಮಾಡೋದು ಅಂಥೇಳಿ ಮಧ್ಯಾಹ್ನ ಮದುವೆ ಮನೆಗೆ ಹೋಗಿ ಅಲ್ಲೇ ಊಟ ಮಾಡಿ ಬಂದಿದ್ವಲ್ಲ. ಬರೀ ಅವಲಕ್ಕಿ ತಿಂದು ಇವತ್ತು ನೈಟ್ ಟೈಮ್ ಎಷ್ಟು 10 ಗಂಟೆಗೆ ಅದ. ನೀನು ಮಲ್ಕೊಂಬಿಡ್ತೀವಿ ನೋಡ್ರಿ. ತಿರುಗಿ ಎಷ್ಟು 12 ಗಂಟೆ ಆಯಿತು. ನಮ್ಮ ಅಣ್ಣ ಊರಿಗೆ ಹೋಗಿದ್ದಂತ ಹೇಳ್ದನಲ್ಲ, ಬರಲ್ಲ ಅನ್ಕೊಂಡಿದ್ವಿ. ಲಾತೂರ್ಗೆ ಹೋಗಿದ್ನಂತ ಹೇಳ್ದೆ ಫಂಕ್ಷನ್ಗೆ. ಬಟ್ ಬಂದ ನೋಡ್ರಿ. ಬಂದ ಅವನಿಗಿಷ್ಟು ಅವಲಕ್ಕಿ ನಾವು ಜಸ್ಟ್ ಅದೇ ಮಾಡ್ಕೊಂಡು ತಿಂದಿದ್ವಿ. ಮತ್ತು ನಮ್ಮ ಅಣ್ಣ ಬಂದ, ಮತ್ತು ಅವನು ಊಟ ಮಾಡಿದ್ದಿಲ್ಲ, ಮಧ್ಯಾಹ್ನ ಮಾಡ್ದ. ಮತ್ತು ಅವನಿಗಿಷ್ಟು ಅವಲಕ್ಕಿ ಮಾಡಿಕೊಟ್ಟೆ. ಬಾಂಡೆದೆಲ್ಲ ಇಲ್ಲಿಗೆ ತೆಗಿದೆ ನೋಡ್ರಿ. ಯಾಕೆ ಬೆಳಗ್ಗೆ ಜಲ್ದಿ ಎದ್ದು ಹೋಳಿಗೆ ಬೇಳೆ ಹಾಕ್ಬೇಕಂತ ಹೇಳಿದ್ರೆ ಕುಸ ಬಡಿಸೋ ಮುಂದೆ ಎಲ್ಲ ಮುಗಿಸಿದ್ವಿ. ಅದು ಬಾಂಡೆ ತಿಕ್ಕತ್ತಾಗ ನೋಡ್ರಿ. ಕನ್ನ ಇದು ಸುಡ್ಬಿಟ್ಟದ ಫುಲ್. ಕನ್ನೆಲ್ಲ ಎಷ್ಟು ರೆಡ್ ಆಗ್ಬಿಟ್ಟೈತೆ ನೋಡ್ರಿ. ಅದು ಬಿಡೋದನ್ನ ಬರೀ ಮ್ಯಾ ಹೋಗೊಂಬರ್ರಿ ಮಲ್ಕೊಳಕ್ಕೆ. ಹೊರಗೆ ನೋಡ್ರಿ ಎಲ್ಲರೂ ಮಲ್ಕೊಂಡಾರ. ಎಷ್ಟು 12:30 ಆಯಿತು. ಈಗ ಮಲ್ಕೊಳತ್ತೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.